ಮುಖ್ಯವಾಗಿ ಬೇಕಾಗಿದ್ದು ಟೊಮೆಟೊ. ಈ ರೀತಿಯ ಕಲರ್ ಬಂದ ನಂತರ ಇದನ್ನು ಮಾಡಿದ್ದು ನಮ್ಮ ತಾಯಿಯವರು. ಇಷ್ಟೇ ನೋಡಿ ಟೊಮೆಟೊ ಚಟ್ನಿ. ಅವರು ಮಾತನಾಡಲ್ಲ ಅಂದರು. ಮೊದಲು ನೀವು ತಿನ್ನಿ. ಹಾಯ್ ಫ್ರೆಂಡ್ಸ್, ಬ್ಯಾಚುಲರ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ಮಹೇಶ್. ಇಂದು ನಾನು ನಮ್ಮ ತಾಯಿಯವರು ಮಾಡಿದ ಟೊಮೆಟೊ ಚಟ್ನಿ ಬಗ್ಗೆ ತಿಳಿಸುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವ ವಿಡಿಯೋ ಮೊದಲು ನಿಮಗೆ ಬರುತ್ತೆ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ರೆಸಿಪಿ ಮಾಡೋಣ. ಈ ಟೊಮೆಟೊ ಚಟ್ನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ಇದು ಜೀರಿಗೆ, ಇದು ಮೆಂತೆಕಾಳು, ಕೊತ್ತಂಬರಿ ಕಾಳು, ಇದು ಕಡಲೆಬೇಳೆ, ಇದು ಉದ್ದಿನಬೇಳೆ, ಇದು ಶೇಂಗಾ ಕಾಳು, ಇದು ಮೆಣಸಿನಕಾಯಿ 4-5 ಇರಬೇಕು, ಇದು ಈರುಳ್ಳಿ. ಮುಖ್ಯವಾಗಿ ಬೇಕಾಗಿದ್ದು ಟೊಮೆಟೊ. ನಾವು ಟೊಮೆಟೊ ಕಾಯಿ ಇದ್ದರೆ ಮಾತ್ರ ಚಟ್ನಿ ಮಾಡಬಹುದು. ಕೆಂಪು ಹಣ್ಣು ಇದ್ದರೆ ಚಟ್ನಿ ಮಾಡಲು ಬರುವುದಿಲ್ಲ. 4-5 ಬೆಳ್ಳುಳ್ಳಿ, ಇದು ಆಯಿಲ್, ಇದು ಕರಿಬೇವು, ಇದು ಅರಿಶಿನ ಮತ್ತು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ನಂತರ ಅದಕ್ಕೆ ಆಯಿಲ್ ಅನ್ನು ಹಾಕಿ ಆಯಿಲ್ ಅನ್ನು ಸ್ವಲ್ಪ ಮಾತ್ರ ಹಾಕಿಕೊಳ್ಳಬೇಕು. ಕೇವಲ ಟೊಮೆಟೊ ಬೇಯಿಸಲು ಮಾತ್ರ. ನಂತರ ಒಗ್ಗರಣೆ ಹಾಕಲು ಇಟ್ಟುಕೊಳ್ಳಬೇಕು. ಎಣ್ಣೆ ಕಾದ ನಂತರ ಆಯಿಲಿಗೆ ಹಸಿ ಮೆಣಸಿನಕಾಯಿ ಹಾಕಬೇಕು. ನಂತರ ಕಡಲೆ ಬೀಜ, ಮೆತ್ತೆ, ಕೊತ್ತಂಬರಿ ಕಾಳು, ಉದ್ದಿನಬೇಳೆ, ಜೀರಿಗೆಯನ್ನು ಸ್ವಲ್ಪ ಹಾಕಿಕೊಂಡು ಇನ್ನು ಉಳಿದ ಜೀರಿಗೆಯನ್ನು ನಂತರ ಬೇಕಾಗುತ್ತೆ ಇಟ್ಟುಕೊಳ್ಳಬೇಕು. ಎಲ್ಲ ಕಾಳುಗಳನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನಂತರ ಇದಕ್ಕೆ ಈರುಳ್ಳಿ ಹಾಕಿ, ನಂತರ ಬೆಳ್ಳುಳ್ಳಿ, ನಂತರ ಕಡಲೆ ಬೀಜ, ಕೊನೆಗೆ ಟೊಮೆಟೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು, ಹಸಿ ವಾಸನೆ ಹೋಗುವವರೆಗೂ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಒಂದು ಮುಚ್ಚಳ ಹಾಕಿ 1-2 ನಿಮಿಷ ಬಿಡಬೇಕು. ಗ್ಯಾಸ್ ಅನ್ನು ಕಡಿಮೆ ಇಟ್ಟು ಈಗ ಎಲ್ಲ ಸಾಮಗ್ರಿಗಳು ಕರಿಯಬೇಕು. ಈಗ ನೋಡಿ, ಈ ರೀತಿಯ ಕಲರ್ ಬಂದ ನಂತರ ಗ್ಯಾಸ್ ಅನ್ನು ಬಂದ್ ಮಾಡಿ 5 ನಿಮಿಷ ಬಿಡಬೇಕು. ಏಕೆಂದರೆ ಇದು ಬಿಸಿ ಇರುತ್ತೆ. ಗ್ರೈಂಡರ್ ಮಾಡಲು ಇದು ಆರಬೇಕು. ಈಗ ನಾವು ಗ್ರೈಂಡರ್ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಟೊಮೆಟೊವನ್ನು ಗ್ರೈಂಡರ್ ಪಾತ್ರೆಯಲ್ಲಿ ಹಾಕಿಕೊಳ್ಳುತ್ತಿದ್ದೇವೆ. ಮಿಕ್ಸಿ ಮಾಡಿಕೊಳ್ಳಿ. ಈಗ ಎಲ್ಲ ಮಿಕ್ಸಿಯನ್ನು ಮಾಡಿಕೊಂಡಿದ್ದೇವೆ. ಇದನ್ನು ಈಗ ಒಗ್ಗರಣೆಯನ್ನು ಹಾಕಿಕೊಳ್ಳಬೇಕು. ಇದೇ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಡಿ. ಇದಕ್ಕೆ ಉಳಿದ ಆಯಿಲ್ ಅನ್ನು ಹಾಕಿಕೊಳ್ಳಿ. ನಂತರ ಉಳಿದ ಜೀರಿಗೆ, ನಂತರ ಕರಿಬೇವು, ನಂತರ ಮಿಕ್ಸಿ ಮಾಡಿದ್ದನ್ನು ಇದಕ್ಕೆ ಈಗ ಹಾಕಿ ಈಗ ಗ್ಯಾಸನ್ನು ಬಂದ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಅರಿಶಿನ ಮತ್ತು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ನೋಡಿ, ಟೊಮೆಟೊ ಚಟ್ನಿ ಮಾಡೋದು ಸುಲಭವಾಗಿ ಮಾಡಬಹುದು. ಇದನ್ನು ಮಾಡಿದ್ದು ನಮ್ಮ ತಾಯಿಯವರು. ಅವರು ಮಾತನಾಡಲ್ಲ ಅಂದರು, ಅದಕ್ಕೆ ನಾನು ಮಾತನಾಡಿದ್ದೇನೆ. ಈ ಚಟ್ನಿಯನ್ನು ರೊಟ್ಟಿ ಅಥವಾ ಚಪಾತಿ ಒಟ್ಟಿಗೆ ತಿಂದರೆ ಒಳ್ಳೆಯ ಕಾಂಬಿನೇಷನ್. ಮೊದಲು ನೀವು ತಿನ್ನಿ ಮತ್ತು ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ಈ ಬ್ಯಾಚುಲರ್ ಕುಕಿಂಗ್ ಚಾನೆಲ್ ನಲ್ಲಿ ಇನ್ನು ಮುಂದೆ ಇದೇ ರೀತಿಯ ವೈವಿಧ್ಯಮಯ ರೆಸಿಪಿಗಳನ್ನು ಮಾಡುತ್ತೇವೆ. ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.